ನಮಸ್ಕಾರ. ನಾನು ಉಮೇಶ್ ಮುಳಿಗೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮುಖಾಂತರ ಒಂದು ಮಾಹಿತಿಯನ್ನ ತಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಗೊತ್ತು ಏನು ಮಾಹಿತಿಯಪ್ಪ ಅಂದ್ರೆ, ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಎಂಬುದು ಪ್ರತಿಯೊಬ್ಬರ ಕನಸು. ಇಡೀ ದೇಶದ, ರಾಜ್ಯದ, ಜಿಲ್ಲೆಯ, ತಾಲೂಕಿನ ಮತ್ತು ಗ್ರಾಮೀಣ ಗ್ರಾಮಗಳ ಪ್ರತಿಯೊಬ್ಬರ ಸಾರ್ವಜನಿಕರ ಮನಸ್ಸಲ್ಲಿರುವುದು ಮೊಟ್ಟ ಮೊದಲು ಭ್ರಷ್ಟಾಚಾರ ಮುಕ್ತ ನಮ್ಮ ದೇಶ ಆಗಬೇಕು, ನಮ್ಮ ರಾಜ್ಯ ಆಗಬೇಕು, ನಮ್ಮ ಜಿಲ್ಲೆ ಆಗಬೇಕು, ನಮ್ಮ ಗ್ರಾಮ ಆಗಬೇಕೆಂಬುದು. ಆದರೆ ಈ ಭ್ರಷ್ಟ ಮುಕ್ತ ನಿರ್ಮಾಣ ಮಾಡುವ ಸಲುವಾಗಿ ಸರ್ಕಾರ ಹಲವಾರು ಕಾನೂನು ಕಾಯ್ದೆಗಳನ್ನ ಜಾರಿ ಮಾಡಿದೆ. ಆದರೂ ಕೂಡ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ತಾ ಇಲ್ಲ. ಅಧಿಕಾರಿಗಳು ತಪ್ಪು ಮಾಹಿತಿ ಮತ್ತೆ ಭ್ರಷ್ಟರಿಗೆ ಬೆನ್ನೆಲುಬಾಗಿ ನಿಂತಿರುವುದು. ನಾನು ಈ ಪತ್ರದಲ್ಲಿ ತೋರಿಸ್ತೇನೆ ನಿಮಗೆ. ಸುಮಾರು 25 ಮೇಲ್ಪಟ್ಟಕ್ಕೂ ನಾನು RTI ಅಂದ್ರೆ ಮಾಹಿತಿ ಹಕ್ಕು ಅಧಿನಿಯಮ 2000ರಲ್ಲಿ RTI ಮುಖಾಂತರ ಒಂದೇ ಒಂದು ಮಾಹಿತಿನ ಪಡೆದುಕೊಳ್ಳಲು ಸಲುವಾಗಿ ನಾನು ಸುಮಾರು 3-4 ತಿಂಗಳಿಂದ ಅರ್ಜಿಗಳನ್ನ ಬರಿತಾ ಇದ್ದೀನಿ. ಒಂದು RTI ನಲ್ಲಿ ಈ ಒಂದು ಮಾಹಿತಿಯನ್ನ ನಿರಾಕರಿಸಿರಂತ ಅಧಿಕಾರಿಗಳು ಹೇಗೆ ನಿರಾಕರಿಸ್ತಿದ್ದಾರೆ, ಯಾವ ಸಲುವು ನಿರಾಕರಿಸ್ತಾರೆ ಎಂಬುದನ್ನು ಕೂಡ ನಾನು ಹೇಳ್ತೀನಿ. ಆದರೆ ಮುಖ್ಯವಾಗಿ ನಾನು ಕೇವಲ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಮತ್ತು ಚುಡುಗುಪ್ಪ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿಯೇ ಹುಮ್ನಾಬಾದ್ ಮತ್ತು ಚುಡುಗುಪ್ಪ ಎರಡೂ ತಾಲೂಕಿನಲ್ಲಿ ಏನು ಗ್ರಾಮ ಪಂಚಾಯಿತಿಗಳಲ್ಲಿ ನರೇಗಾ ಯೋಜನೆಯಡಿ ಕಾಮಗಾರಿಯನ್ನು ಮಾಡಿರ್ತಾರೋ ಗ್ರಾಮಸ್ಥರು, ಅಂತಹ ಒಂದು ಕಾಮಗಾರಿಗಳಿಗೆ ನೋಂದಾಯಿತ GSTಯ ಮಾರಾಟಗಾರರಿಂದ ಬಿಲ್ಗಳನ್ನು ಪಡೆದುಕೊಂಡು ಅಥವಾ ಅವರಿಂದ ಸಾಮಗ್ರಿಗಳನ್ನು ಖರೀದಿ ಮಾಡಿ ಒಂದು ಬಿಲ್ಗಳನ್ನ, ಕಾಮಗಾರಿ ಮಾಡಿರುವಂತಹ ಬಿಲ್ಗಳನ್ನ ನಾವು ಪಡೆದುಕೊಳ್ಬೇಕಾಗುತ್ತೆ. ಆ ಒಂದು ಕಾಮಗಾರಿ ಬಿಲ್ ಪಡೆದುಕೊಳ್ಳಬೇಕಾದ್ರೆ ನಮಗೆ ಒಬ್ಬ ನೋಂದಾಯಿತ GST ಮಾರಾಟಗಾರರಿಂದನೇ ನಾವು ಸಾಮಗ್ರಿಯನ್ನು ಖರೀದಿ ಮಾಡಿರುವಂತಹ ಬಿಲ್ಗಳನ್ನ ಗ್ರಾಮ ಪಂಚಾಯತಿಗೆ ಸಲ್ಲಿಸುವುದು ಅತ್ಯಂತ ಜರೂರಿ ಮತ್ತು ಕಾನೂನು ಬದ್ಧವಾಗಿರುತ್ತದೆ. ಹಾಗಾಗಿ ಇವತ್ತು ಹುಮ್ನಾಬಾದ್ ಮತ್ತು ಚುಡುಗುಪ್ಪ ತಾಲೂಕಿನಲ್ಲಿ ಸ್ಥಳೀಯವಾಗಿರುವಂತಹ ಅನೇಕ GST ಮಾರಾಟಗಾರಿದ್ದಾರೆ. ಅವ್ರು ಯಾರು ಕೂಡ ಕಳೆದ 3 ವರ್ಷದಲ್ಲಿ 15ರಿಂದ 18 ಕೋಟಿ ವ್ಯವಹಾರವನ್ನ ಮಾಡಿರೋದಿಲ್ಲ. ಆದರೆ ಒಬ್ಬ ವ್ಯಕ್ತಿ, ಏಕೈಕ ಮಾರಾಟಗಾರರು ಅಂದ್ರೆ ಶ್ರೀ ಶಿವ ಸಾಯಿ ಸಪ್ಲೈಯರ್ ಎಂಬ ಮಾರಾಟಗಾರರು ಕಳೆದ 3 ವರ್ಷದಲ್ಲಿ ಸುಮಾರು 15ರಿಂದ 18 ಕೋಟಿ ವ್ಯವಹಾರ ಮಾಡಿರುವ ಸಲುವಾಗಿ ನಾನು ನಮ್ಮ ಬೀದರ್ ಜಿಲ್ಲೆಯ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರಿಗೆ ಒಂದು RTI ಮುಖಾಂತರ ಮತ್ತು ಸಪರೇಟ್ ಆಗಿ ಕೂಡ ಅರ್ಜಿಗಳನ್ನು ಸಲ್ಲಿಸಿ ಈ ತರ ಆಗ್ತಾ ಇದೆ ಸರ್, ಈ ತರ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಹಲವಾರು ಪತ್ರ ಬರೆದೆ. ಆದರೆ ಅವರು ಅದಕ್ಕೆ ಯಾವುದಕ್ಕೂ ಕೇರೆ ಅನ್ನೋದಿಲ್ಲ. ಯಾಕಂದ್ರೆ ಇವ್ರಿಗೆ ನಾವು ಭ್ರಷ್ಟಾಚಾರ ಆಗ್ತಾ ಇದೆ ಸರ್ ತಡೆಗಟ್ಟಿ ಅಂದರೆ ಅದು ನಮ್ಮಿಂದ ಏನೂ ಲಾಭ ಇಲ್ಲ. ಅವರಿಗೆ ಲಾಭ ಎಲ್ಲಿದೆ? ಯಾರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಭ್ರಷ್ಟಾಚಾರ ಮಾಡಿ ನಾವು ಸಪೋರ್ಟ್ ಆಗಿರ್ತೀವಿ ಎಂಬ ಕಾರಣಕ್ಕಾಗಿ ಅವರು ಆ ಒಂದು ಭ್ರಷ್ಟ ವ್ಯಕ್ತಿಯ ಜೊತೆ ಅಥವಾ ಭ್ರಷ್ಟ ಮಾರಾಟಗಾರ ಜೊತೆಗೆ ಬೆನ್ನೆಲುಬಾಗಿ ನಿಂತಿಗೊತ್ತು ಒಂದು ಮಾಹಿತಿಯನ್ನ ಪಡೆದುಕೊಳ್ಳುವ ಸಲುವಾಗಿ ನಾನು ಸುಮಾರು 100 ಲೆಟರ್ಗಳನ್ನ ಬರೆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಯಾರಿಗಾಗಿಲ್ಲಪ್ಪ ಅಂದ್ರೆ ನಾನು ಏನು ಕೇಳಿದ್ರೆ ಅವ್ರಿಗೆ, ಖಾಲಿ ಬೀದರ್ ಜಿಲ್ಲೆ GST ಅವರಿಗೆ ಏನಪ್ಪ ಅಂದ್ರೆ ಕೇವಲ ಶ್ರೀ ಶಿವ ಸಾಯಿ ಸಪ್ಲೈಯರ್ ಮಾರಾಟಗಾರರು 15ರಿಂದ 18 ಕೋಟಿ ರೂಪಾಯಿ ನರೇಗಾ ಯೋಜನೆ ವ್ಯವಹಾರ ಮಾಡಿರ್ತಾರೆ. ಹಾಗಾಗಿ ಸರ್ಕಾರಕ್ಕೆ ಇಲ್ಲಿಯವರೆಗೆ ಎಷ್ಟು ತೆರಿಗೆ ಕಟ್ಟಿರ್ತಾರೆ? ಅರೆ, ನಮ್ಮ ದುಡ್ಡು, ನಮ್ಮ ಕೆಲಸ, ನಮ್ಮ ಪ್ರತಿನಿಧಿ ಮಾಡಿದ ಕೆಲಸ, ನಾವು GST ಕಟ್ಟೋರು, ನಾವು ಕೇಳಿದಂತ ಮಾಹಿತಿಯನ್ನ ಇವ್ರು 3ನೇ ವ್ಯಕ್ತಿ ಸಂಬಂಧಪಟ್ಟಿರುತ್ತೆ. ಹಾಗಾಗಿ ಕೊಡಕ್ ಬರಂಗಿಲ್ಲ, ನಿರಾಕರಿಸಿದ್ರು. ಸರಿ, ಇವರು ಇಂತ ಅಧಿಕಾರಿಗಳು ಇದ್ದಾರೆ, ಇವರು ಅವ್ರ ಜೊತೆ ಸಪೋರ್ಟ್ ಇದ್ದಾರೆ ಅಂತ ಹೇಳಿ ನಾನು ಕೂಡ ಅದನ್ನ ಅಲ್ಲಿಗೆ ಅದು ಆದ ನಂತರ ನಾನು ನೇರವಾಗಿ ಹೋಗಿದ್ದಲ್ಲಿ ಮಾಹಿತಿ ಹಾಕಕ ನಮ್ಮ ಜಂಟಿ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು ಗುಲ್ಬರ್ಗಾ, ಇವರಿಗೆ ಕೇಳಿದ್ರೆ ಮಾಹಿತಿ ಸಿಗ್ತದಪ್ಪ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಸುಮಾರು 10ರಿಂದ 25 RTI ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿರುತ್ತೇನೆ. ಆ RTI ಮುಖಾಂತರ ಅರ್ಜಿ ಹಾಕಿದ ನಂತರ ನಮ್ಮ ಕಾರ್ಯಕ್ಷೇತ್ರಕ್ಕೆ ಬರುವುದಿಲ್ಲ. ಹಾಗಾಗಿ ನಾವು ಇದನ್ನ ಬೀದರ್ ಜಿಲ್ಲೆಯ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರಿಗೆ ವರ್ಗಾವಣೆ ಮಾಡಿ ಈ ಕಲಂ ಅಡಿ ಸಲ್ಲಿಸಿದ್ರು. ಓಕೆ, ಸಲ್ಲಿಸಿದ್ರು, ಅದಾಯ್ತು. ಇವರು ಮಾಹಿತಿ ಕೊಟ್ಟಿಲ್ಲ, ಬೀದರ್ ಜಿಲ್ಲೆಯ ಅಧಿಕಾರಿ GST ಅಧಿಕಾರಿಗಳು ಕೊಟ್ಟಿಲ್ಲ. ಆಮೇಲೆ ಇವರು ಕೂಡ ತಪ್ಪು ಮಾಹಿತಿಯನ್ನ ಅವರು ತರಿಸ್ಕೊಂಡು ನನಗೆ ಕೊಟ್ಟಿರುವುದರಿಂದ ನಾನು ಇವ್ರ ವಿರುದ್ಧನೇ ಮೇಲ್ಮನವಿ ಪ್ರಾಂತ್ಯಾಧಿಕಾರಕ್ಕೆ RTI ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಆನ್ಲೈನ್ ನಲ್ಲಿ ಮೇಲ್ಮನವಿಗೆ ಹೋಗ್ತೀನಿ. ಮೇಲ್ಮನವಿ ಸಲ್ಲಿಸಿದ ನಂತರ ಸುಮಾರು 8ರಿಂದ 9 RTI ಅರ್ಜಿಗಳನ್ನ ಮೇಲ್ಮನವಿಗೆ ಸಲ್ಲಿಸ್ತೇನೆ. ಆ ಮೇಲ್ಮನವಿಗೆ ಸಲ್ಲಿಸಿದ ಸಂದರ್ಭದಲ್ಲಿ ನಮ್ಮ ಗುಲ್ಬರ್ಗಾ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರ ಕಚೇರಿ ಆಡಳಿತ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ, ನನಗೆ ತಾವು ಸಭೆಗೆ ಬರಬೇಕು, ಒಂದು ಸಭಾ ಸೂಚನೆ ಪತ್ರವನ್ನ ನನ್ನ ಮನೆಗೆ ಅಂಚೆ ಇಲಾಖೆಯ ಮೂಲಕ ರವಾನೆ ಮಾಡಿರ್ತಾರೆ. ಆ ರವಾನೆ ಮಾಡಿರುವ ಪತ್ರ ಇದೇ ಪತ್ರ ರವಾನೆ ಮಾಡಿರುವಂತ
8 ಮಾಹಿತಿ ಹಕ್ಕು ಅಧ್ಯಯನ ಮಾಡಿ ತಾವು ಸಲ್ಲಿಸಿರ್ತೀವಿ, ಮೇಲು ಸಲ್ಲಿಸಿರ್ತೀರಿ. ಹಾಗಾಗಿ ಇಂಥ ದಿನಾಂಕ ಎಂಥ ದಿನಾಂಕಪ್ಪ ಅಂದ್ರೆ ಸದರಿ ಮೇಲಿನ ಅರ್ಜಿಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ದಾಖಲೆ ಸಮೇತ ದಿನಾಂಕ 25/2/2026 ಬೆಳಗ್ಗೆ 11:30 ಗಂಟೆಗೆ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರ ಕಚೇರಿ ಆಡಳಿತ ಗುಲ್ಬರ್ಗ ಇಲ್ಲಿ ಹಾಜರಾಗಲು ಸೂಚಿಸಲಾಗಿದೆ. ಯಾರು ಹೇಳ್ತಾರೆ ಇವರು? ನಮ್ಮ ಗುಲ್ಬರ್ಗ ಜಂಟಿ ಆಯುಕ್ತರು. ಇಡೀ ನಮ್ಮ ಗುಲ್ಬರ್ಗ ಡಿವಿಷನ್ಗೆ ದೊಡ್ಡ ಅಧಿಕಾರಿಗಳು ಯಾರು? ಟಿ ಬಾಲಸ್ವಾಮಿ, ಪ್ರಥಮ ಮೇಲ್ಮನವಿ ಪ್ರಾಂತ್ಯಾಧಿಕಾರಿ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು ಗುಲ್ಬರ್ಗ. ಇವರೇನ್ ಹೇಳ್ತಾರೆ? 25ನೇ ತಾರೀಕು ನೀವು ಬರಬೇಕು. ಆದರೆ ನನಗೆ ಈ ಒಂದು ಪತ್ರ ಮುಟ್ಟಿದ್ದು ಆರ್ಟಿಕಲ್ ನೋಡಿ, ಇಲ್ಲಿದೆ ನೋಡಿ, ಆರ್ಟಿಕಲ್ ಡೆಲಿವರಿ ರಿಪೋರ್ಟ್ ಇದು. ಇಲ್ಲಿ 26ನೇ ತಾರೀಕು ಸಾಯಂಕಾಲ ನನಗೆ ಮುಟ್ಟಿರುತ್ತೆ ಇದು. ನಾನು 25ನೇ ತಾರೀಕು ಹೆಗ್ಗಿರಿ ಹೋಗ್ಲಕ್ಕಾಗತ್ತ? 26ನೇ ತಾರೀಕು ಸಾಯಂಕಾಲ ನಮ್ಮ ಊರಿನ ಪೋಸ್ಟ್ ಮ್ಯಾನ್ ಆದವರು ನನಗೆ ಈ ಒಂದು ಆರ್ಟಿಕಲ್ ಡೆಲಿವರಿ ಆಗಿರುವಂತಹ ರಿಪೋರ್ಟ್ಗೆ ಸಾಕ. ಆದರೆ ನನಗೆ ಈ ಅಧಿಕಾರಿಗಳು ಜಿಲ್ಲೆಯಲ್ಲೇ ಇರುವಂತಹ ಜಿಲ್ಲಾ ಸಹಾಯಕ ಜಂಟಿ ಆಯುಕ್ತರು ತಪ್ಪು ಮಾಹಿತಿ ಇಡುವುದರಿಂದ ನ್ಯಾಯಕ್ಕಾಗಿ, ಭ್ರಷ್ಟಾಚಾರ ನಿರ್ಮೂಲನೆಗಾಗಿ, ಭ್ರಷ್ಟಾಚಾರ ತಡೆಗಟ್ಟಬೇಕು, ಇಂಥವ್ರ ವಿರುದ್ಧ ಏನೋ ತನಿಖೆ ಆಗಬೇಕು ಎಂಬ ಉದ್ದೇಶದಿಂದ ನಾನು ಕೆಲವೊಂದು RTI ಅರ್ಜಿ ಏನಪ್ಪ ಅಂದ್ರೆ ಮೇಲ್ಮನವಿಗೆ ಸಲ್ಲಿಸಿದಾಗ ಅವರು ಮೇಲ್ಮನವಿ ಪ್ರಾಂತ್ಯಾಧಿಕಾರಿಗಳು ಗುಲ್ಬರ್ಗಾದವರು 25ನೇ ತಾರೀಕೆ ಮೀಟಿಂಗ್ ಅದ, 25ನೇ ತಾರೀಕು 2ನೇ ತಿಂಗಳು 2026 ತಾವು ಬರಬೇಕು ಅಂತ ಹಾಕ್ತಾರೆ. ಆದರೆ ಈ ಪತ್ರ ಮುಟ್ಟಿರುವುದು ನನಗೆ 26ನೇ ತಾರೀಕು ಸಾಯಂಕಾಲ. ಇದು ಪೋಸ್ಟ್ ಆಫೀಸ್ ರಿಪೋರ್ಟ್. ಇಲ್ಲಿ ಪೋಸ್ಟ್ ಆಫೀಸ್ ರಿಪೋರ್ಟ್ ಇದೆ, ನನಗೆ ಡೆಲಿವರಿ ಆಗಿದೆ ಆಗುತ್ತೋ ಅಂತ ಹೇಳಿ. ಅಂದಾಗ ಈ ಜಿಲ್ಲೆಯಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಜಿಲ್ಲೆಯಲ್ಲಿರುವಂತಹ GST ಅಧಿಕಾರಿಗಳು ಕೂಡ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ. ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಸಲ್ಲಿಸಿದರೆ ಮೇಲಧಿಕಾರಿಗಳು ಅವ್ರಕ್ಕಿಂತನೂ ಡಬಲ್ ತಪ್ಪು ಮಾಹಿತಿ ಕೊಡುವಂತಹ ವ್ಯಕ್ತಿಗಳು. ಹಾಗಾಗಿ ಎಲ್ಲಿ ನ್ಯಾಯಕ್ಕೆ ಹೋಗ್ಬೇಕು, ಎಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ. ಅಧಿಕಾರಿಗಳೇ ಭ್ರಷ್ಟಾಚಾರ ಮಾಡ್ತಿರುವಾಗ ಸಾರ್ವಜನಿಕರು ಏನ್ ಮಾಡ್ಬೇಕು? ಅವಾಗ ಕುಂತ್ ಗಬ್ಬಿಡ್ಕೋಬೇಕ ಲಭ ಅಂತ ಹೇಳಿ. ಇಂಥ ಅಧಿಕಾರಿಗಳಿಗೆ ಏನು ಮಾಡ್ಬೇಕೆಂಬುದು ಇಡೀ ಜನತೆ ತಾವೇ ನೋಡ್ತಾ ಇದ್ದೀರಿ. ಇವೆರಡನ್ನೂ ಕೂಡ ನಾನು ಇವತ್ತು ಸ್ಕ್ರೀನ್ ಮ್ಯಾಗ್ ಹಾಕ್ತಿದ್ದೇನೆ. ದಯವಿಟ್ಟು ಇಂಥ ಅಧಿಕಾರಿಗಳಿಗೆ ತಕ್ಕ ಪಾಠ ಆಗಬೇಕು, ಶಿಕ್ಷೆ ಆಗಬೇಕು, ಇದನ್ನ ಸರಿಪಡಿಸಬೇಕು. ಇವತ್ತು ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಿರುವಂತಹ ಒಬ್ಬ ಮಾರಾಟಗಾರರು ಕೊಡ್ತಾ ಇದ್ದಾರೆ. ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೇಕು. ಆದ್ರೂ ಕೂಡ ಇವತ್ತಿಲ್ಲಿ ಅಧಿಕಾರಿಗಳು ಇಂಥವರಿಗೆ ಸಪೋರ್ಟ್ ಆಗಿರ್ತಾರೆ. ಮಾಹಿತಿ ಕೊಡ್ಕೋದು ನಾವೇ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ನಾನೇ ಒಂದು ತಪ್ಪು ಮಾಹಿತಿ ಅವ್ರಿಗೆ ಬರೆದಿದ್ದಾರೆ, ನನ್ನ ಕ್ರಿಮಿನಲ್ ಕೇಸ್ ಮಾಡ್ತಾರೆ ಇವರು. ಸೊ ಹಾಗಾಗಿ ದಯವಿಟ್ಟು ಇಂಥ ಅಧಿಕಾರಿಗಳಿಗೆ ತಾವೇ ಏನ್ ಹೇಳ್ತಾರೆ ಎಂಬುದು ಕಮೆಂಟ್ ಮೆಸೇಜ್ ಮಾಡಿ ತಿಳಿಸ್ರಿ. ಇದು ಹೆಚ್ಚಿನ ಜನ ಫಾಲೋ ಮಾಡಿ ಅಂತ ಹೇಳ್ತೇನೆ. ಧನ್ಯವಾದ, ನಮಸ್ಕಾರ.